ಎಸ್ ಬೆಂಗಳೂರಿನ ಜನರಿಗೆ ರೈಟ್ ನಾವೀಗ ಆತಂಕ ಆಗಿದೆ. ಎಲ್ಲಿ ನಿಮ್ಮ ಸೈಟ್ಗಳಲ್ಲಿ ನೀವು 5 ವರ್ಷ ಮನೆ ಕಟ್ಕೊಂಡಿಲ್ಲ, ಅದನ್ನು ಹಾಗೆ ಖಾಲಿ ಬಿಟ್ಟಿದ್ದರೆ ಅದನ್ನು ಸರ್ಕಾರ ಮತ್ತೆ ವಶಕ್ಕೆ ಪಡೆದುಕೊಳ್ಳುತ್ತೆ ಅನ್ನುವಂತಹ ಡಿ ಕೆ ಶಿವಕುಮಾರ್ ಅವರ ಮಾತಿನ ಮೇಲೆ ಈಗ ಚರ್ಚೆ ಅನ್ನುವಂಥದ್ದು ನಡೆದಿದೆ. ಇದೇ ಇವತ್ತಿನ ವಿಶೇಷ. ನಿಮ್ಮ ಸೈಟ್ ನಿಮ್ಮದಲ್ಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ಈಗ ನಾನು ಕಾಂಗ್ರೆಸ್ ವಕ್ತಾರರಾದಂಥ ಇರ್ಷದ್ ಅವರ ಹತ್ರ ಹೋಗ್ತೀನಿ. ಸರ್, ಕಳೆದ ಕೆಲ ದಿನಗಳ ಹಿಂದೆ ಈ ಫುಟ್ಪಾತ್ ವ್ಯಾಪಾರಿಗಳೇನಿದ್ರಲ್ಲ, ಬೀದಿ ಬದಿ ವ್ಯಾಪಾರಿಗಳನ್ನು ಅವರನ್ನು ತೆರವುಗೊಳಿಸಿದರು. ರೀಸನ್ ಏನು ಕೊಟ್ಟರು ಅಂತಂದರೆ, ಪಾದಚಾರಿಗಳಿಗೆ ಅನುಕೂಲ ಆಗಬೇಕು, ಬೆಂಗಳೂರನ್ನು ಇನ್ನಷ್ಟು ಚಂದವಾಗಿ ಸ್ವಚ್ಛವಾಗಿಗೊಳಿಸಬೇಕು ಅನ್ನುವಂಥ ಕಾರಣಕ್ಕೆ ಆ ರೀಸನ್ನು ಕೊಟ್ಟು ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಿದರು. ಇವತ್ತು ತ್ಯಾಜ್ಯದಿಂದ ಬೆಂಗಳೂರು ಮುಕ್ತ ಆಗಬೇಕು ಅನ್ನುವಂಥ ನೆಪ ಕೊಟ್ಟು ಈಗ ಸೈಟ್ಗಳನ್ನು ಖಾಲಿ ಬಿಡಬಾರ್ದು, ಮನೆ ಕಟ್ಕೊಂಡ್ಬಿಡ್ಬೇಕು 5 ವರ್ಷದಲ್ಲಿ, ಇಲ್ಲ ಅಂತಂದರೆ ಅದನ್ನು ಸರ್ಕಾರಕ್ಕೆ ನಾವು ವಾಪಸ್ ಪಡೆದುಕೊಂಡು ಬಿಡುತ್ತೆ ಸರ್ಕಾರ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಇವತ್ತು ರೈಟ್ ನಾವು ಮಿಡಲ್ ಕ್ಲಾಸ್ ಪೀಪಲ್ನ ಮತ್ತು ಬಡವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ನೋಡಿ, ಇವತ್ತು ನಾವು ಬೆಂಗಳೂರು ನಗರದ ನಗರೀಕರಣ ಯಾವ ಥರ ಆಗಿದೆ ಅದನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಇವತ್ತು ಬೆಂಗಳೂರು ಕಡೆ ನಾನು ಹೇಳ್ತಾ ಇದ್ದೇನೆ, ಇಡೀ ವಿಶ್ವದ ಜನ ಇವತ್ತು ನೋಡ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಅತಿ ವೇಗವಾಗಿ ಯಾವುದಾದ್ರೂ ನಗರ ಬೆಳೀತಾ ಇದೆ ಅಂದರೆ ಅದು ಬೆಂಗಳೂರು. ಭಾಳಷ್ಟು ಜನ ಇಲ್ಲಿ ಬಂದು ತಮ್ಮ ಜೀವನದ ಒಂದು ಉಪಾಯವನ್ನು ಇಲ್ಲಿ ಕಂಡುಕೊಳ್ಳೋದಕ್ಕೆ ತಮ್ಮ ಒಂದು ಬೇರೆ ಬೇರೆ ದೇಶಗಳಿಂದ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಸೊ ಬೆಂಗಳೂರನ್ನು ಇವತ್ತು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಂತ ಅವ್ರದ್ದೇನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕನಸಿದೆ. ಅದರ ಅನುಗುಣವಾಗಿ ಒಂದು ನಗರ ಸ್ವಚ್ಛವಾಗಿರಬೇಕಾಗ್ತದೆ. ಇವತ್ತು ನಗರ ಸ್ವಚ್ಛವಾಗಿರಬೇಕಾಗ್ತದೆ. ಮತ್ತು ಇವತ್ತು ಪಾದಚಾರಿ ಮುಖಾಂತರ ಏನು ಇವತ್ತು ಫುಟ್ಪಾತ್ಗಳಿದೆ, ಸೊ ಅದು ಜನರಿಗೆ ನಡೆಯೋದಕ್ಕಾಗಿ ಅದು ಮಾಡಿರುವಂಥದ್ದು. ಸೊ ನೀವು ಅಲ್ಲಿ ವ್ಯಾಪಾರವನ್ನು ಮಾಡಿ ಭಾಳಷ್ಟು ಜನ ಫುಟ್ಪಾತಲ್ಲಿ ನಡೆಯೋದನ್ನು ಬಿಟ್ಟು ರಸ್ತೆಯಲ್ಲಿ ಬರ್ತಾರೆ. ಆಮೇಲೆ ಭಾಳಷ್ಟು ಅಪಘಾತಗಳಾಗತ್ತೆ. ಇವೆಲ್ಲ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡು ಇವತ್ತು 490 ಕಿಲೋಮೀಟರ್ ರಸ್ತೆಯಷ್ಟು ಇವತ್ತು ಪಾದಚಾರಿ ಮಾರ್ಗವನ್ನು ನಾವು ಕ್ಲೀನ್ ಮಾಡಿರುವಂಥದ್ದು. ಸುಮಾರು 10,000 ಅತಿಕ್ರಮವಾಗಿರುವಂತಹ ಶೆಡ್ಗಳಿರ್ಬೋದು, ಫಲಕಗಳಿರ್ಬೋದು, ಅದನ್ನು ಖಾಲಿ ಮಾಡಿರೋದಕ್ಕಾಗಿಯೇ ಇವತ್ತು ನೋಡಿ ಬೆಂಗಳೂರು ಯಾವ ಥರ ಕಾಣ್ತಾ ಇದೆ ಅಂತ. ನಮ್ಮ ಉದ್ದೇಶ ಏನು ಬಡವರಿಗೆ ತೊಂದರೆ ಕೊಡುವಂಥದ್ದು ಅಥವಾ ಬಡವರ ಜೀವನಕ್ಕೆ ಪ್ರಾಬ್ಲಮ್ ಮಾಡುವಂಥದ್ದು ಅಥವಾ ಅವ್ರನ್ನ ಟಾರ್ಗೆಟ್ ಮಾಡುವಂಥದ್ದಲ್ಲ. ಅವ್ರಿಗೆ ಪರ್ಯಾಯವಾದಂತಹ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಸುಮಾರು 1,500 ಫುಟ್ಪಾತ್ ವ್ಯಾಪಾರಿಗಳಿಗೆ ಪರ್ಯಾಯವಾದಂತಹ ಒಳಗಿನ ಒಂದು ಕ್ರಾಸ್ ರಸ್ತೆಗಳಲ್ಲಿ ಅವರಿಗೆ ಅಥವಾ ಅಡ್ಡ ರಸ್ತೆಗಳಲ್ಲಿ ಅಥವಾ ಒಳಗಿನ ಒಂದು ಆ ಮಾರುಕಟ್ಟೆಗಳ ಒಳಗಿನ ಭಾಗದಲ್ಲಿ ಅವರಿಗೆ ವ್ಯಾಪಾರಕ್ಕೆ ಈಗ ಕಾರ್ಯಕ್ರಮದ ಆರಂಭದಲ್ಲಿ ಜನ ಏನು ರಿಯಾಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೇಳಿದ್ರಲ್ಲ, ಖುದ್ದಾಗಿ ನಾನೇ ಮಾತಾಡಿಸ್ಕೊಂಡು ಬಂದಿದ್ದೀನಿ. ಇಲ್ಲೇ ಮಲ್ಲೇಶ್ವರಂನಲ್ಲಿ ಜನ ಹೇಳ್ತಿರೋದು ಏನು ಅಂತಂದ್ರೆ, ಈಗಿನ ಕಾಂಗ್ರೆಸ್ ಸರ್ಕಾರ ಬಡವರ ರೀತಿ ಬದುಕೋದಕ್ಕೆ ಬಿಟ್ಟರೆ ಸಾಕು, ನಾವೇನು ಶ್ರೀಮಂತರಾಗೋದು ಬೇಕಾಗಿಲ್ಲ, ಬಡವರ ರೀತಿಯಾಗಿ ಬದುಕೋದಕ್ಕೆ ಬಿಟ್ಟರೆ ಸಾಕು ಅನ್ನುವಂಥದ್ದು ಅವ್ರ ವಾದ. ಇನ್ನೊಂದು ತಿಮ್ಮೇಗೌಡರು ಅವಾಗ ಹೇಳಿದ್ರು, ಬ್ರ್ಯಾಂಡ್ ಬೆಂಗಳೂರು ಮಾಡೋಕೆ ಹೊರಟಿದ್ದಾರೆ, ಆ ಕನಸಿದೆ ಡಿ ಕೆ ಶಿವಕುಮಾರಿಗೆ ಅಂತ ಹೇಳಿದ್ರೆ, ರಿಯಲಿ ಇಟ್ಸ್ ಅಪ್ರಿಷಿಯೇಟಿಂಗ್. ಅದನ್ನು ಅಪ್ರಿಷಿಯೇಟ್ ಮಾಡೋಣ. ಈಗ ಅವ್ರು ಹೇಳಿದ್ರು, ಗುಂಡಿಗಳನ್ನು ಮುಚ್ಚಲಿಲ್ಲ, ಸರಿಯಾದ ರಸ್ತೆಗಳ ನಿರ್ಮಾಣ ಆಗಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಬರೀ ಬಿಡಿಎ ಅಂಗಡಿಗಳ ತೆರವು ಮಾಡೋದು, ಫುಟ್ಪಾತ್ ತೆರವು ಮಾಡೋದು, ಈ ತರ ಸೈಟ್ಗಳನ್ನ ಡಾಂಬರೀಕರಣ ಮಾಡಿದೀವಿ. ಅರ್ಧ ಬೆಂಗಳೂರಿನ ರಸ್ತೆಗಳನ್ನ ಡಾಂಬರೀಕರಣ ಮಾಡ್ತಾ ಇದೀವಿ. ಅತಿ ಹೆಚ್ಚು ಶೀಘ್ರದಲ್ಲಿ ಕಾಮಗಾರಿಗಳು ಇವತ್ತು ತ್ವರಿತಗತಿನಲ್ಲಿ ಮುನ್ನಡೀತಾ ಇದೆ. 2,000 ಕೋಟಿಯಷ್ಟು ಈಗಾಗಲೇ ಅನುದಾನವನ್ನ ಎಲ್ಲ ರಸ್ತೆಗಳಿಗೆ ಇವತ್ತು ಗುಂಡಿ ಮುಚ್ಚುವಂತದ್ದಾಗಿರ್ಬೋದು, ಹೊಸದಾಗಿ ರಸ್ತೆಗಳನ್ನ ಡಾಂಬರೀಕರಣ ಮಾಡುವಂತದ್ದಾಗಿರ್ಬೋದು, ಅಥವಾ ಬೇರೆ ಬೇರೆ ವೈಟ್ ಟ್ಯಾಪಿಂಗ್ ಆಗಿರ್ಬೋದು, ಎಲ್ಲ ರೀತಿಯ ಕೆಲಸ ಇವತ್ತು ಬಹಳ ವಾರ್ ಫುಟ್ ಲೆವೆಲ್ ಅಲ್ಲಿ ನಡೀತಾ ಇದೆ. ಆಮೇಲೆ ನಮ್ಮ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೋಗಿ ನೋಡಿ, ಅರ್ಥ ಆಯ್ತಲ್ಲ ನಿಮ್ಗೆ ಹೇಳ್ತೀನಿ ಕೇಳಿ. ಕಾರಣಕ್ಕೆ ನೋಡಿ ಮಾಡ್ಬೇಕನ್ನೋ ಒಂದೇ ಒಂದು ನೆಪಕ್ಕೆ ಬೆಂಗಳೂರು ಆಗಿರಬಾರ್ದು ಅನ್ನೋದಂತ ಬೆಂಗಳೂರು ಸ್ವಚ್ಛತೆ ಇರಬಾರ್ದು, ಬೆಂಗಳೂರು ಇವತ್ತು ವಿಶ್ವದಲ್ಲಿ ಇರಬಾರ್ದು. ಇವ್ರು ಯಾವ ರೀತಿ ಗಾರ್ಬೇಜ್ ಸಿಟಿ ಮಾಡಿದ್ರು ಅದೇ ತರ ಇರ್ಬೇಕು. ಗಾರ್ಬೇಜ್ ಸಿಟಿ 2011ರಲ್ಲಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಇದೇ ಬೆಂಗಳೂರನ್ನ ಇಡೀ ವಿಶ್ವದ ಮಾಧ್ಯಮದಲ್ಲಿ ಗಾರ್ಬೇಜ್ ಸಿಟಿ ಅಂತ ಬರ್ತಿರುವಂತದ್ದು ಇಡೀ ಜನ ನೋಡಿದ್ದಾರೆ. ಜನರ ಮನೆ ಬಾಗ್ಲಿಗೆ ಕಸ ಹೋಯ್ತು ರೀ, ಜನರ ಮನೆ ಬಾಗ್ಲಿಗೆ ಕಸ ಹಾಕಿದ್ರು. ಈಗ
ಅವ್ರು ಹೇಳ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಬರೆದಿದ್ದಾರೆ 2011ರಲ್ಲಿ ಬೆಂಗಳೂರನ್ನ ಗಾರ್ಡನ್ ಸಿಟಿಯನ್ನ ಗಾರ್ಬೇಜ್ ಸಿಟಿಯಾಗಿ ಪರಿವರ್ತನೆ ಮಾಡಿರುವಂತ ಅಪಖ್ಯಾತಿ ಇವತ್ತು ಬಿಜೆಪಿಗೆ ಹೋಗುತ್ತೆ. ಸರ್ 1 ನಿಮಿಷ.